Do you know that one mark of real holiness is joy? ಒಂದು ಪವಿತ್ರತೆಯ ಮುಖ್ಯ ಗುರುತು ಏನಂದ್ರೆ ಸಂತೋಷ. If you don't have joy, your holiness is not real. ಆ ಒಂದು ಉಲ್ಲಾಸ ಇಲ್ಲ ಅಂದ್ರೆ ನೀವು ನಿಜವಾಗ್ಲೂ ಪವಿತ್ರರಲ್ಲ. If you feel condemned, that's not real holiness. ನೀವು ನಿಮ್ಮನ್ನ ನೀವು ಖಂಡಿಸ್ಕೊಂಡೇ ಇದ್ರೆ ಅದು ನಿಜವಾದ ಪವಿತ್ರತೆ If ಅಲ್ಲ. you really believe Jesus has forgiven you, there'll be joy in your heart. ನಿಮಗೆ ನೀವು ನಿಜವಾಗಿ ನಂಬಿದ್ರೆ ಯೇಸು ಸ್ವಾಮಿ ನಿಮ್ಮನ್ನ ಕ್ಷಮಿಸಿದ್ದಾರೆ ಅಂದ್ರೆ ನಿಮಗೆ ಆ ಸಂತೋಷವಿರುತ್ತೆ. Now I'll show you two verses very important for you to remember. ನಾನು 2 ವಚನಗಳನ್ನ ತೋರಿಸ್ತೀನಿ, ನಿಮ್ಮ ಜೀವಿತದಲ್ಲಿ ಇದು ಬಹಳ ಮುಖ್ಯವಾದ. It says about Jesus in Hebrews chapter 1 and verse 9. ಇಬ್ರಿಯ 1:9 ಯೇಸು ಸ್ವಾಮಿಯ ಬಗ್ಗೆ ಹೇಳುತ್ತೆ. When Jesus was walking on this earth, ಯೇಸು ಸ್ವಾಮಿ ಈ ಭೂಮಿ ಮೇಲೆ ವಾಸಿಸುವಾಗ, it says in Hebrews 1:9, he loved righteousness and hated sin. ಧರ್ಮವನ್ನು ಪ್ರೀತಿಸಿದಿ ಅಧರ್ಮವನ್ನು ದ್ವೇಷಿಸಿದಿ ಅಂತ ಹೇಳುತ್ತೆ. He loved righteousness or holiness and he hated everything that was not holiness. ಧರ್ಮ ಅಥವಾ ಪವಿತ್ರತೆಯನ್ನ ಪ್ರೀತಿಸಿದನು, ಯಾವುದು ಅಧರ್ಮ ಪ್ರೀತಿ ಅಲ್ಲದ್ದು ಪವಿತ್ರವಲ್ಲದನ್ನು ದ್ವೇಷಿಸಿದನು. What is the result? ಅದರ ಫಲಿತಾಂಶವೇನು? God anointed him with the oil of gladness. ಆತನನ್ನು ಪರಮಾನಂದ ತೈಲದಿಂದ ದೇವರು ಅಭಿಷೇಕಿಸಿದ. That is the result of loving holiness and hating sin. ಆ ಒಂದು ಪಾಪವನ್ನು ದ್ವೇಷಿಸಿ ಪವಿತ್ರತೆಯನ್ನು ಪ್ರೀತಿಸೋದ ಫಲಿತಾಂಶ ಏನಂದ್ರೆ ದೇವರು ಪರಮಾನಂದ ತೈಲ. If you say you love holiness and you hate sin and there's no joy in your life, that's not the real thing. ನೀವು ಹೀಗೆ ಹೇಳಿದ್ರೆ, ನಾನು ಪಾಪವನ್ನ ದ್ವೇಷಿಸ್ತೇನೆ ಮತ್ತು ಪವಿತ್ರತೆಯನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ನಿಮ್ಮ ಜೀವಿತದಲ್ಲಿ ಸಂತೋಷವಿಲ್ಲ ಅಂದ್ರೆ ಅದು ನಿಜವಾದ ಪವಿತ್ರತೆ ಅಲ್ಲ. That's not God's nature. That is some type of self-control. ಅದು ದೇವರ ಒಂದು ಸಾರೂಪ್ಯವಲ್ಲ, ಅದು ಬೇರೆ ಯಾವುದೋ ವಿಷಯ. So this is the test. ಇದೇ ಒಂದು ಪರೀಕ್ಷೆ. Do you have gladness in your life ನಿಮ್ಮ ಜೀವಿತದಲ್ಲಿ ಆ ಸಂತೋಷವಿದೆಯಾ? as a result of hating sin and loving holiness? ಆ ಒಂದು ಪಾಪವನ್ನು ದ್ವೇಷಿಸಿ ಪವಿತ್ರತೆಯನ್ನು ಪ್ರೀತಿಸೋದ್ರಿಂದ ಬರೋದು ಸಮಾಧಾನ. The more you hate sin and the more you love holiness, the more you'll have gladness and joy in your life. ನೀವು ಎಷ್ಟು ಹೆಚ್ಚಾಗಿ ಪವಿತ್ರತೆಯನ್ನು ಪ್ರೀತಿಸಿ ಪಾಪವನ್ನು ಹಾಗೆ ಮಾಡ್ತಿರೋ ಅಷ್ಟು ನಿಮಗೆ ಸಂತೋಷ ಬರುತ್ತೆ ಅಂತ ಹೇಳುತ್ತೆ. I found that true in my life also. ನನ್ನ ಜೀವಿತದಲ್ಲಿ ಕೂಡ ಅದು ಸತ್ಯವಾಗಿ ನೋಡಿದ್ದೀನಿ. Another verse, ಇನ್ನೊಂದು ವಚನ, Romans 14 ರೋಮ 14 and verse 17. 14-17. See, we must get our understanding of holiness from the New Testament. ನಮ್ಮ ಈ ಪವಿತ್ರತೆಯ ಅರ್ಥವನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಕಂಡುಕೊಳ್ಬೇಕು. Now, otherwise there are so many religions that teach you how to be holy. ಬಹಳಷ್ಟು ಧರ್ಮಗಳು ಈ ಪವಿತ್ರತೆಯ ಬಗ್ಗೆ ಮಾತಾಡುತ್ತೆ. But if you read it in God's word, you'll know the right way. ಈ ಒಂದು ದೇವರ ವಾಕ್ಯದಲ್ಲಿ ನೀವು ನೋಡುವಾಗ ಅದರ ಸರಿಯಾದ ಅರ್ಥವನ್ನು So Romans 14:17 says, 14-17 ರೋಮ ಹೇಳುತ್ತೆ, the kingdom of God is righteousness, peace and joy in the Holy Spirit. ದೇವರ ರಾಜ್ಯವು ನೀತಿಯು, ಸಮಾಧಾನವು, ಪವಿತ್ರಾತ್ಮವು, ಆನಂದವೂ ಆಗಿದೆ ಅಂತ. That means if you got real righteousness from the Holy Spirit, you also have joy in it. ನೀವು ಆ ಒಂದು ನಿಜವಾದ ಪವಿತ್ರತೆಯನ್ನು ಕಂಡುಕೊಂಡ್ರೆ ನಿಮಗೆ ಆ ಒಂದು ಆನಂದ ಕೂಡ ಸಿಗುತ್ತೆ. Like so many products are counterfeited in the market today. ಇವತ್ತು ಮಾರ್ಕೆಟ್ನಲ್ಲಿ ನಾವು ನೋಡ್ತೇವೆ ಬಹಳಷ್ಟು ವಸ್ತುಗಳು. Even these currency notes, Reserve Bank says just check up if it's a real 500 rupee note or a counterfeit. ಇವಾಗ ಒಂದು ಕರೆನ್ಸಿ ನೋಟುಗಳು ಕೂಡ ಬ್ಯಾಂಕ್ನಲ್ಲಿ ಹೇಳ್ತಾರೆ ಅದು ನಕಲಿ ನೋಟ, ಸರಿಯಾದ ನಿಜವಾದ ನೋಟ ಅಂತ ಚೆಕ್ ಮಾಡಿ ಅಂತ. They tell you to look for some signs. If these signs are there, then it's a real note. ಕೆಲವು ಗುರುತುಗಳನ್ನ, ಚಿಹ್ನೆಗಳನ್ನ ನೋಡ್ಲಿಕ್ಕೆ ಹೇಳ್ತಾರೆ, ಅದು ಸರಿಯಾಗಿದ್ರೆ ನಿಜವಾದ ನೋಟ್ ಆಗಿಲ್ಲ. How do you know your righteousness is from the Holy Spirit? ಹಾಗೆ ನಿಮ್ಮ ಆ ಒಂದು ನೀತಿ ಸರಿಯಾದದ್ದು ಅಂತ ಹೇಗೆ ಕಂಡುಕೊಳ್ಳಿ? Not something you made yourself with some yoga or self-control or something. ನಿಮ್ಮ ಸ್ವಂತ ಪ್ರಯತ್ನದಿಂದ ಯೋಗ ಮತ್ತು ನಿಯಂತ್ರಣದಿಂದ ಕಂಡುಕೊಂಡಿದ್ದು ಅಲ್ಲದೆ ಇರೋದು ಅಂತ. This is the way to find out. ಹೀಗೆ ಕಂಡುಕೊಳ್ಬಹುದು. You'll have joy. ಅಲ್ಲಿ ಆನಂದವಿರುತ್ತೆ. Righteousness with joy in the Holy Spirit. ಆ ನೀತಿ, ಆ ಪವಿತ್ರಾತ್ಮನಿಂದ ಉಂಟಾಗುವಂತ ಆನಂದ. That's why a Christian should never be a long, gloomy first person. ಆದ್ದರಿಂದ ಕ್ರೈಸ್ತನಾದವನು ಬೇಸರದ ಮುಖವುಳ್ಳ ವ್ಯಕ್ತಿಯಾಗಿರೋದಿಲ್ಲ.
We have times when we go through pressure and sorrow. All of us have that. ನಮಗೆಲ್ಲರಿಗೂ ಕೆಲವು ಸಮಯಗಳಿರುತ್ತೆ, ಕೆಲವು ಕಷ್ಟಗಳು, ಕೆಲವು ಪರಿಸ್ಥಿತಿಗಳು ಇದೆ ಹಾಗೆ. But there are some Christians I've met. ಆದರೆ ಕೆಲವು ಕ್ರೈಸ್ತರು ನಾನು ನೋಡಿರುವಂಥದ್ದು, Their face is always serious, as if somebody had died in their family this morning. ಕೆಲವರ ಮುಖ ಬಹಳ ಗಂಭೀರವಾಗಿರುತ್ತೆ, ಯಾವಾಗಲೂ ಅವ್ರ ಮನೆಯಲ್ಲಿ ಯಾವುದೋ ಸಾವು ಆಗಿದೆಯೋ ಅನ್ನೋ ಥರ. Every day their face is like that. ಪ್ರತಿ ದಿವಸ ಹಾಗೆ ಇರ್ತಾರೆ ಅವರು. Something is wrong with their Christianity. ಅವರ ಕ್ರೈಸ್ತತ್ವದಲ್ಲಿ ಯಾವುದೋ ಒಂದು ತೊಡಕಿದೆ. Whatever holiness they have is not from God. ಯಾವುದೇ ಒಂದು ಆ ನೀತಿ ಅವರು ಹೊಂದ್ಕೊಂಡಿರೋದು ಅದು ದೇವರಿಂದ ಬಂದಿರುವಂಥದ್ದಲ್ಲ. The holiness that comes from God brings joy. ದೇವರಿಂದ ಬರುವಂಥ ಆ ಪವಿತ್ರತೆ ಸಂತೋಷ, ಆನಂದವನ್ನು ಕೊಡುತ್ತೆ. It's like health. ಅದು ಒಂದು ಆರೋಗ್ಯದ ಥರ. See, when you're sick and you got fever and a headache and a stomachache, you feel miserable. ನಿಮಗೆ ಅನಾರೋಗ್ಯ ಇದ್ರೆ, ಆರೋಗ್ಯವಿಲ್ಲ ಅಂದ್ರೆ ನಿಮಗೆ ತಲೆನೋವು, ಜ್ವರ, ಹೊಟ್ಟೆ ನೋವು ಹೀಗಿದ್ರೆ ಅದರಿಂದ ಕಷ್ಟ ಆಗುತ್ತೆ. Or you got some severe pain due to some cancer. ಆ ಒಂದು ಕ್ಯಾನ್ಸರ್ ಇಂದ ಕಠಿಣವಾದ ನೋವು ಇದ್ರೆ naturally your face will be long because you're in pain. ಆ ಒಂದು ಸಮಯದಲ್ಲಿ ನಿಮ್ಮ ಮುಖ ಬೇಸರದಿಂದಿರುತ್ತೆ, ಕಷ್ಟವಿರುತ್ತೆ. When you're in perfect health, your face is so clear and you're so happy. ನಿಮಗೆ ಪೂರ್ಣ ಆರೋಗ್ಯ ಇದ್ರೆ ನೀವು ಬಹಳ ಸಂತೋಷವಾಗಿರ್ತೀರಾ, ಆನಂದವಾಗಿರ್ತೀರಾ. Exactly like that in our spirit. ಹಾಗೇನೆ ನಮ್ಮ ಆತ್ಮದಲ್ಲಿ ಕೂಡ. See, holiness in the heart is like health in the body. ನಮ್ಮ ಹೃದಯದಲ್ಲಿರುವಂಥ ಒಂದು ಪವಿತ್ರತೆ ಅಂದರೆ ನಮ್ಮ ಶರೀರದಲ್ಲಿರುವಂಥ ಆರೋಗ್ಯದ ಥರನೇ. Just like we want you all to be healthy physically, we want all of us to be free from sin in our heart as well. ಹೇಗೆ ನಿಮ್ಮ ಶರೀರದಲ್ಲಿ ನೀವು ಆರೋಗ್ಯವಂತರಾಗಿರಬೇಕು ಅಂತ ನಾವು ಬಯಸ್ತೀವೋ, ಹಾಗೆ ನೀವು ನಿಮ್ಮ ಹೃದಯದಲ್ಲಿ ಪವಿತ್ರರಾಗಿ ಕೂಡ ಇರಬೇಕು. And there'll be a joy in our face and in our life when we are like that. ಆಗ ಇದ್ದಾಗ ಆ ಆನಂದ ನಮ್ಮ ಮುಖದಲ್ಲಿ, ನಮ್ಮ ಜೀವಿತದಲ್ಲಿ ಕಾಣಿಸುತ್ತೆ. So the first step to that is you must be absolutely sure that your entire past life has been forgiven by the Lord. ಅದಕ್ಕೆ ಮೊದಲ ಹೆಜ್ಜೆ ಯಾವುದು ಅಂದ್ರೆ ನಿಮ್ಮ ಹಳೆಯ ಜೀವಿತದ ಎಲ್ಲ ಪಾಪಗಳು ಅಳಿಸಲ್ಪಡಿರಬೇಕು, ತೊಳೆದು